ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಪ್ಪ ಅಂತ ನೋಡ್ತಾ ಇದ್ರಿ, ಇಲ್ಲಿ ನೋಡಿ, ಬಟ್ಟೆ ಹೊಲಿಯ ಕೂತ್ಕೊಳ್ರ. ಇದು ಬಂದು ಮೇಲೆ ಕೂತಿದ್ದಾಳೆ, ಇಲ್ಲಿ ನೋಡಿ, ಎಲ್ಲಿ ಕೂತಿದ್ದಾಳೆ, ತೊಡೆ ಮೇಲೆ. ಹಿಂಗೆ ನಾನು ಬಟ್ಟೆ ಹೊಲಿಯೋದೇಳಿ ಅಂತ ಕೆಲಸ ಕೊಡ್ತಾಳೆ ಹೇಳು. ಸರಿ ಫ್ರೆಂಡ್ಸ್, ಓಕೆ, ಅವಳಂಗೆ ಕೂತಿರಲಿ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಸೈಡು ಸ್ಟಾರ್ ನೆಕ್ ಯಾವ ರೀತಿ ಹೊಲಿದೆ ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನಾವು ಬ್ಯಾಕ್ ಸೈಡು ಸ್ಟಾರ್ ನೆಕ್ ಇಕ್ಕಿರೋದ್ರಿಂದ ನಾವು ಫ್ರಂಟ್ ನೆಕ್ ಕತ್ತಿನ ಮುಂಭಾಗ ಅದನ್ನು ನಾನು ಸ್ಟಾರ್ ನೆಕ್ ಇಟ್ಟಿದ್ದೀನಿ. ಸೊ ಎರಡು ಸೇಮ್ ಇರಲಿ ಅಂತ ಅದಕ್ಕೋಸ್ಕರ ಇಟ್ಟಿದ್ದೀನಿ. ಸೊ ಅದನ್ನು ಯಾವ ರೀತಿ ನಾವು ಉಲ್ಟಾ ಮಾಡಿ, ಪೈಪಿಂಗ್ ಏನು ಬೇಕಾಗಿಲ್ಲ, ಬೇಕಂದರೆ ಹೊಲ್ಕೋಬೋದು. ಸೊ ನಾವು ಬ್ಯಾಕ್ ಯಾವ ರೀತಿ ಹೊಲಿದು ಅದೇ ರೀತಿ ಫ್ರಂಟ್ ಕೂಡ ಹೊಲಿತೀವಿ. ಸೊ ಅದನ್ನು ಯಾವ ರೀತಿ ಹೊಲಿದು ನಾವು ಸ್ಟಿಚ್ ಮಾಡಬೇಕಂತ ಇವತ್ತು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಇವಳು ಇಲ್ಲೇ ಮೇಲೆ ಕೂತಿದ್ದಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹಿಂಗೆ ಟಾರ್ಚರ್ ಕೊಡೋದು ಇದು. ಅದನ್ನ ಇಟ್ಕೊಂಡು ನಾನು ಹಿಂಗೆ ಬಟ್ಟೆ ಹೊಲಿಯೋದು. ಫಸ್ಟು ನಾವು ಲಾಕ್ ಮಾಡ್ಕೋಬೇಕು. 1/4 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡು ಅದನ್ನು 1/4 ಇಂಚಿಗೆ ಹೊಲ್ಕೋಬೇಕು ಫ್ರೆಂಡ್ಸ್. ಇದು ಸೂಜಿ ಒಳಗಡೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಾದ್ಮೇಲೆ ಇಲ್ಲಿ ನಾವು ನಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಸೇಮ್ ನಾವು ಬ್ಯಾಕ್ ಸೈಡ್ಗೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ. ಆದರೆ ಇದು ಎರಡು ಕಡೆಗೂ ಲೇಸ್ ಬರೋಲ್ಲ, ಒಂದು ಕಡೆ ಬರುತ್ತೆ. ಯಾಕಂದರೆ ಒಂದು ಕಡೆ ನಾವು ಸೆರ್ಗಾಕೋತೀವಲ್ಲ, ಬೇಕಂದರೆ ಎರಡು ಕಡೆಗೂ ಹೊಲ್ಕೋಬೋದು. ಸೊ ಅದು ಹೊಲಿದ್ರೂ ವೇಸ್ಟ್, ಯಾರು ನೋಡಲ್ಲ ಅಲ್ವ ಅಲ್ಲಿ. ಅದಕ್ಕೋಸ್ಕರ ಇಷ್ಟು ಹೊಲ್ದಾದ್ಮೇಲೆ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ನೀವು ಬೇಕಂದರೆ ನಿನ್ನೆ ನಾನು ತೋರಿಸಿದ ಹಾಗೆ ಇದಕ್ಕೂ ನೀವು ಇಲ್ಲಿ ಲೈನಿಂಗ್ ಮೇಲೆ ಮಾತ್ರ ಫ್ರೆಂಡ್ಸ್ ಈ ಕಡೆ ಉಲ್ಟಾ ಮಾಡಿ, ಲೈನಿಂಗ್ದು ಮತ್ತು ನಾವೇನು ನಾಚ್ ಹಾಕಿರ್ತೀವಲ್ಲ ಇದು ಈ ಕಡೆನೇ ಇರಬೇಕು, ಲೈನಿಂಗ್ ಹತ್ರನೇ ಇರಬೇಕು. ಅದು ಆ ಕಡೆ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಟರ್ನ್ ಅನ್ನೋದು ಮಾಡ್ಕೋಬೋದು. ಅದೊಂದೇ ರೀಸನ್ಗೆ ಅಷ್ಟೇ. ಅದನ್ನು ಹೊಲಿದಿರೋನು ನಾವು ತಿರುಗಿಸ್ಕೋಬೋದು. ಸೊ ಈ ಥರ ಹೊಲ್ಕೊಂಡ್ರೆ ಅದಿನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಅದು ಯಾವ್ಯಾವುದು ಡಿಸೈನಲ್ಲಿ ಹೇಗಿರುತ್ತೋ ನೀವು ಅದೇ ಟರ್ನ್ ಮಾಡಿ ನೀವು ಹೊಲ್ಕೊಂಡ್ರೆ ನಮಗೆ ಈಸಿಯಾಗಿ ಟರ್ನ್ ಮಾಡ್ತೀವಿ. ನೋಡಿ, ಕೈಯಲ್ಲಿ ಈ ರೀತಿ ಉಗ್ರಲ್ಲಿ ಹಿಂಗೆ ಮಾಡ್ಕೊಳ್ಳಿ. ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಆ ಥರ ಮಾಡಿದ್ರೆ. ಇಲ್ಲಾಂದರೆ ಐರನ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ನೀವು ಸ್ಟಿಚ್ ಹಾಕೋಬೇಕು. ಇದು ನಮಗೆ ಸೆರಗ್ ಸೈಡ್ ಬರುತ್ತೆ. ಇದಕ್ಕೇನು ಲೇಸ್ ಬೇಕಾಗಿಲ್ಲ, ಯಾಕಂದರೆ ಸೆರಗ್ ಹಾಕೊಂಡ್ರೆ ಅದೇನು ಕಾಣೋದಿಲ್ಲಲ್ಲ. ಸೊ ಹಂಗಾಗಿ ಅದಕ್ಕೆ ಬೇಕಾಗಿಲ್ಲ. ಬೇಕಂದರೆ ನಮಗೆ ಜಾಸ್ತಿ ಲೇಸ್ ತಂದುಬಿಟ್ಟಿದ್ದೀವಿ, ವೇಸ್ಟ್ ಆಗುತ್ತೆ ಅನ್ನೋದು ನೀವು ಹಾಕ್ಕೋಬೋದು. ಇದ್ರ ಮೇಲೆ ಒಂದು ಸ್ಟಿಚ್ ಎಂಡಿಗೆ ಬರಬೇಕು ಸ್ಟಿಚ್. ಬಿಟ್ಕೊಬಿಟ್ಟೈತೆ ಡೇಸೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಮಗೆ ಸ್ಟಿಚ್ ಅನ್ನೋದು ನೀಟಾಗಿ ಬರುತ್ತೆ. ನಾನು ತೋರಿಸ್ಕೊಟ್ಟಿರೋ ಮೆಥಡಲ್ಲಿ ನೀವು ಹೊಲಿದ್ರೆ ತುಂಬಾ ಈಸಿಯಾಗಿ ನೀವು ಕಲ್ತ್ಕೋಬೋದು. ನೋಡಿ, ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಕರು ಶೇಪ್ ಆಗಲಿ ಯಾವುದೊಂದು ನಮಗೆ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ ನೋಡಿ.
ಈ ರೀತಿ ಬರುತ್ತೆ ಫ್ರೆಂಡ್ಸ್ ನೀಟಾಗಿ. ಸೊ ನಾನು ತೋರಿಸ್ಕೊಡೋ ರೀತಿ ಸಿಂಪಲ್ಲಾಗೆ ತೋರಿಸ್ಕೊಡ್ತೀನಿ, ಸಿಂಪಲ್ಲಾಗಿ ನೀವು ಕಲ್ತ್ಕೋಬೋದು. ಇನ್ನೊಂದು ಹೊಲ್ದು ನಿಮಗೆ ನಾನು ತೋರಿಸ್ತೀನಿ ನೋಡಿ. ರೈಟ್ ಟು ಲೆಫ್ಟ್ ಸೈಡು ನಮಗೆ ಸ್ಟಾರ್ ನೆಕ್ಕು ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಂಡ್ ಪಾಯಿಂಟಲ್ಲಿ ನಾವು ನೀಡಲ್ ಒಳಗಡೆ ಬಿಡೋದ್ರಿಂದ ನಮಗೆ ಇಲ್ಲಿ ಶಾರ್ಪ್ನೆಸ್ ಅನ್ನೋದು ಫುಲ್ಲು ನೀಟಾಗಿ ತುಂಬಾ ನೀಟಾಗಿ ಫಿನಿಶ್ ಕೊಡುತ್ತೆ. ನೋಡಿ ತುಂಬಾ ನೀಟಾಗಿ ಫಿನಿಶ್ ಕೊಡುತ್ತೆ. ಈಗ ನಾವೇನು ಮಾಡಬೇಕು, ಈ ಡಾಟ್ ಪಾಯಿಂಟ್ಗಳನ್ನೆಲ್ಲ ನಾವು ಫಸ್ಟು ಇದು ಸುತ್ತು ಹೊಲ್ಕೋಬೇಕು. ಬಟ್ ಇಲ್ಲಿ ನಾವೇನು ಕೈ ತೊಳೆದ್ರೆ ಇಲ್ಲಿ ಸ್ವಲ್ಪ ನಾವು ಬಿಡಬೇಕು. ಅದಕ್ಕೆ ನೀವು ಬೇಕಂದರೆ ಗುಂಪಿನ ಯೂಸ್ ಮಾಡ್ಕೊಳ್ಳಿ. ಗುಂಪಿನ ಹಾಕ್ಬಿಟ್ಟು ಇದನ್ನು ಅಷ್ಟು ಹಾಗೆ ಬಿಟ್ಬಿಡಿ. ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಮಿಕ್ಕಿದ ಇಷ್ಟು ನಾವು ಫುಲ್ ಕಂಪ್ಲೀಟ್ ಮಾಡಿಕೊಂಡು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇದು ಕರೆಂಟ್ ಹೋಯ್ತು ಫ್ರೆಂಡ್ಸ್. ರೈಟ್ ಸೈಡು ಲೆಫ್ಟ್ ಸೈಡು ಎರಡೂ ಆಗಿದೆ. ಸುತ್ತು ನಾವು ಕಂಪ್ಲೀಟ್ ಮಾಡಿದ್ದೀವಿ, ನೋಡ್ಬೋದು ಡಾಟ್ ಎಲ್ಲ ಹಿಡ್ದಿದ್ದೀನಿ. ಸೊ ಈಗ ನಾನಿಲ್ಲಿಷ್ಟು ಓಪನ್ ಮಾಡಿದ್ದೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಏನಕ್ಕದು ಓಪನ್ ಮಾಡಿ ಇಟ್ಟಿದ್ದೀನಿ ಅಂತ. ಕರೆಂಟ್ ಹೋಯ್ತು ಇವಾಗ. ಸೊ ಇದು ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ, ಕರೆಂಟ್ ಬರೋದಿನ ಸಾಯಂಕಾಲನೇ ಫ್ರೆಂಡ್ಸ್. ಓಕೆನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹೊಸಬ್ರು ಯಾರೇ ನನ್ನ ಚಾನಲ್ನ ನೋಡಿಲ್ವೋ ಪ್ಲೀಸ್ ನಮ್ಮ ಡೇಸಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್ಸ್? ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇವಳು ನೋಡಿ ಬಟ್ಟೆ ಹೊಲಿಯೋವರೆಗೂ ಇವಳು ನಾನು ತೊಡೆ ಬಿಟ್ಟು ಇಳ್ದಿಲ್ಲ. ಇದನ್ನ ಇಟ್ಕೊಂಡು ನಾನು ಹೆಂಗೆ ಬಟ್ಟೆ ಹೊಲಿಯೋದು? ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.